ಹಾಲಿನ ಪೌಡರಿಂದ ಪೇಡ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಬಾಣಲಿ ಇಟ್ಕೋಬೇಕು. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕಬೇಕು. ನೋಡಿ ಈ ಥರ ಕಾಯ್ತಾ ಇದೆ, ಬಿಸಿ ಆಗ್ತಿದೆ ಅಲ್ವಾ ನೋಡಿ. ಬಿಸಿ ಆದ ನಂತರ ಫಸ್ಟೇ ಕಾಯಿಸಿಟ್ಕೊಂಡಂಥ ಅಂದರೆ 1 ಕಪ್ ಹಾಲಿನ ಪೌಡರ್ಗೆ 2 ಕಪ್ ಹಾಲು ಕಾಯಿಸಿಟ್ಕೊಂಡಿದೆ. ಅದು ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ. ತಣ್ಣಗಾದ ನಂತರ ನೋಡಿ ಸ್ವಲ್ಪನೇ ಆ್ಯಡ್ ಮಾಡಬೇಕು. ಫಸ್ಟು ತುಪ್ಪ ಬಿಸಿ ಜಾಸ್ತಿ ಇರ್ತಲ್ಲ, ಅದಕ್ಕೆ ಹಿಂಗಾಗಿದೆ. ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಹೋಗಿ ಈ ಥರ ಆ್ಯಡ್ ಮಾಡ್ಕೊಂಡು ಆಮೇಲೆ ತುಪ್ಪ ಮತ್ತು ಹಾಲು 2 ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗುತ್ತೆ, ಅದೇ ಕುದಿಯುತ್ತೆ ಸ್ವಲ್ಪ. ಅದಾದಮೇಲೆ ಸಕ್ಕರೆ ಆ್ಯಡ್ ಮಾಡಬೇಕು. ಸ್ವೀಟ್ ಎಷ್ಟು ಬೇಕೋ ಅಷ್ಟು. ಅಂದರೆ ನಾವು ಸಕ್ಕರೆ ಜಾಸ್ತಿ ತಿನ್ನಲ್ಲ ನಮ್ಮನೇಲಿ, ಹಂಗಾಗಿ 1 ಕಪ್ ಹಾಲಿನ ಪೌಡರ್ಗೆ 4 ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. 4 ಸ್ಪೂನ್ ಹಾಕ್ತಿದ್ದೀನಿ. ನಿಮಗಿನ್ನೂ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ 3 ಸ್ಪೂನ್ ಅಥವಾ 4 ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ನಾವು ಕಮ್ಮಿ ತಿನ್ನೋದ್ರಿಂದ ಬರೀ 4 ಸ್ಪೂನ್ ಹಾಕ್ಕೋತಿದ್ದೀನಿ. ನೋಡಿ ಅದು 3 ಮಿಕ್ಸ್ ಆಗಬೇಕು. ಕುದೀತಾ ಸ್ವಲ್ಪ ಇದಾಗಲಿ ಅಂತ ಇಟ್ಟಿದ್ದೀನಿ. ಅದಾದಮೇಲೆ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಮಿಕ್ಸ್ ಆಗ್ತಾ ಇದೆ ನೋಡಿ. ಆ ನಂತರ ಕುದಿಯೋಕೆ ಬಿಟ್ಟಿದ್ದೀನಿ. ಮತ್ತು ನೋಡಿ ಉಪ್ಪು ಬರ್ತಿದೆ ಅಲ್ವಾ, ಇಷ್ಟು ಕುದಿಸ್ಬೇಕು. ಹಾಲು, ಸಕ್ಕರೆ, ತುಪ್ಪ 3. ಆನಂತರ ಕುದ್ದಿದೆ. 1 ಕಪ್ ಹಾಲಿನ ಪೌಡರ್ ನೋಡಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ ಈ ಥರ ಫುಲ್ಲು ಸ್ವಲ್ಪ ಡ್ರೈ ಆಗಿರುತ್ತೆ. ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು ಹಾಲಿನ ಪೌಡರ್ನ. ನೋಡಿ ಗಂಟಾಗಬಾರ್ದಲ್ಲ, ಹಂಗಾಗಿ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಗಂಟಾಗಬಾರ್ದು, ಸ್ವೀಟ್ ಸ್ಮೂತಾಗಿ ಬರಬೇಕಂದ್ರೆ ಸ್ವಲ್ಪನೇ ಹಾಕ್ಕೊಂಡು ಇದು ಮಾಡ್ಕೋಬೇಕು, ಮಿಕ್ಸ್ ಮಾಡಬೇಕು. ಮತ್ತು 2 ಸ್ಪೂನ್ ತುಪ್ಪ ಹಾಕ್ತೀವಿ. ಇನ್ನೂ ತುಪ್ಪ ಬೇಕಂದರೆ ಜಾಸ್ತಿ ಹಾಕ್ಬೋದು. ಯಾಕೆ ಹಾಕ್ತೀವಿ ಅಂದರೆ ಲಾಸ್ಟಲ್ಲಿ ಅದು ಸ್ಮೂತಾಗಿ ಬರಬೇಕಲ್ಲ ಸ್ವೀಟು, ಸಾಫ್ಟಾಗಿ. ಹಾಗಾಗಿ ಮತ್ತೆ 2 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ನಾವು ಮನೇಲಿ ತುಪ್ಪ ಕಮ್ಮಿ ತಿನ್ನೋದು, ಹಂಗಾಗಿ ಅದೇ 2 ಸ್ಪೂನ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನೀವು ಬೇಕಂದರೆ ಇನ್ನೂ ಆ್ಯಡ್ ಮಾಡ್ಕೋಬೋದು, ನಿಮ್ಗೆ ಎಷ್ಟು ತುಪ್ಪ ಬೇಕೋ ಅಷ್ಟು. ನೋಡಿ ಈ ಥರ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ನೋಡಿ ಈ ಥರ ನೋಡಿ. ಮತ್ತು ಇವಾಗ ಆಗಿದೆ. ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ ಒಂದು 2 ಮಿನಿಟ್ಸ್ ಅಷ್ಟೇ. ಆಮೇಲೆ ತಗೊಂಡು ನೋಡಿ ಎಷ್ಟು ರೌಂಡ್ ಮಾಡ್ತಾಯಿದ್ದೀನಿ. ರೌಂಡ್ ಶೇಪಲ್ಲಿ ಕೊಡ್ತೀನಿ ನಾನು. ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ನಾವು ಮನೇಲಿ ತಿನ್ನೋದಲ್ವ, ಹಂಗಾಗಿ ಬೇಡ ಆ ಶೇಪ್ ಈ ಶೇಪ್ ಅಂತ ಏನಿಲ್ಲ. ಮನೆಯವ್ರಿಗೆ ಅಂದ್ಕೊಂಡು ಯಾವುದೋ ಒಂದು ಶೇಪ್ ಅಂದ್ಕೊಂಡು ರೌಂಡ್ ಶೇಪ್ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಈ ಥರ ನೋಡಿ ಎಷ್ಟು ಸಾಫ್ಟ್ ಬಂದಿದೆ ಅಂತ. ಈಗ ಎಷ್ಟು ಸಾಫ್ಟಾಗಿ ಇದೆ, ಫುಲ್ಲು ಸಾಫ್ಟು. ನೋಡಿ ಚೆನ್ನಾಗಿದೆ ಅಲ್ಲ, ಮುಟ್ಟಿದ್ರೇ ಎಷ್ಟು ಸಾಫ್ಟ್ ಇದೆ ಅದು. ಮತ್ತು ಒಣಗಕ್ಕೆ ಬಿಟ್ಟರೆ ಇದಾಗುತ್ತೆ, ಗಟ್ಟಿಯಾಗುತ್ತೆ ನೋಡಿ. ಅಂದರೆ ಒಂದೇ ಪರ್ಫೆಕ್ಟ್ ಸೈಜ್ ಏನು ಬಂದಿಲ್ಲ, ಏನೋ ಸುಮ್ಮನೆ ಆಡಿದ್ದಲ್ವ, ಹಂಗಾಗಿ ಒಂದೇ ಸೈಜಲ್ಲಿ ಏನು ಮಾಡೋಕ್ಕೋಗಿಲ್ಲ. ನೋಡಿ ಕೇಸರಿ ಇಡ್ತಿದ್ದೀನಿ ಮೇಲೆ ಡೆಕೋರೇಟ್, ಅಂದರೆ ಚೆನ್ನಾಗಿರಲಿ ಅಂತ ಅಷ್ಟೇ. ಬೇಡ ನಮಗೆ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.